ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ? ಏನ್ ಪ್ಲಾನ್ ಅಷ್ಟೇ ಹೇಳಿದ್ನಲ್ಲ ಅವಾಗ್ಲೇ, ಹಂಚ್ತಿನ್ನು ತಿನ್ನು. ತಿನ್ನು ಆರಾಮಾಗಿ. ಆದ್ರೆ ಅವತ್ ಕೆಲಸ ಮಾಡೋದು, ಇಲ್ಲ ಅವತ್ ಬ್ರೇಕ್ ತಗೊಂಡ್ ಮನೇಲೆ ಪಿಕ್ಚರ್ ಗಿಚರ್ ನೋಡೋದು, ಇಲ್ಲ ಸಿನಿಮಾಗಳೀಗ ನಮ್ ಕನ್ನಡದ್ದೇ 3 ಸಿನಿಮಾ ರಿಲೀಸ್ ಆಗಿದೆ ಇವಾಗ. ಹೌದು. ಅದು ಹೋಗೋದಷ್ಟೇ, ಪಿಕ್ಚರ್ ಹೋಗೋದು. ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಆಗಿ ಏನಾದ್ರು ಒಂದು ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಕನ್ನಡ ಆಡಿಯನ್ಸ್ಗೆ ಯಾವ್ದು ಹಾಡ್ಬೋದು? ಸಂಕ್ರಾಂತಿಗೆ ಏನ್ ಹಾಡ್ಬೋದು? ನನಗ್ ಗೊತ್ತಿಲ್ಲ. ಅದನ್ನ ಮತ್ತೆ ರವಿಚಂದ್ರನ್ ಅವ್ರದ್ದು ಒಂದು ಹಾಡ್ ಜ್ಞಾಪಕ ಬರುತ್ತೆ ಅಷ್ಟೇ. ಅದು ಹಾಡದ್ ಇವತ್ತಿಗೂ ಅದು ಬ್ರ್ಯಾಂಡ್, ಸಖತ್ ಬ್ರ್ಯಾಂಡ್. ಅದು ಅಂದ್ರೆ ಬೇರೆ ಯಾವ್ದು ಹಾಡೇ ಬಂದಿಲ್ಲ ಅಲ್ವಾ ನೋಡಿ. ಸಂಕ್ರಾಂತಿ. 1 or 2 days ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಆ ಸಂಕ್ರಾಂತಿ ಅನ್ನೋದು ಪ್ರತಿ ವರ್ಷ ಹಬ್ಬ ಬಂತು ಅಂದ ತಕ್ಷಣ ರೀಲ್ಸ್ ಅಲ್ಲಿ ಟ್ರೆಂಡಿಂಗ್ ಹೌದು 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 ಹೌದು. ಎಲ್ಲಿ ಹೋದ್ರು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಅದಾಗಿರ್ಬೋದು, ಆಮೇಲೆ ಯುಗಾದಿ ಹಬ್ಬಕ್ಕೆ ಇನ್ನೊಂದು ಬರುತ್ತೆ, ಇನ್ನೊಂದ್ ಸಾಂಗ್ ಆಗಿರ್ಬೋದು. ಹಾ ಹಾ, ಇದು ಯುಗಾದಿಗೆ ಅದು ರಿಷಿದೊಂದು ಹಾ, song ರಿಷಿ ಇದೆ, ಚೆನ್ನಾಗಿದೆ. ಎಲ್ಲೆಲ್ಲೆಲ್ಲೋ ಹಬ್ಬ ಹಾ, ಹಬ್ಬ. ಹಬ್ಬ ಬಂತು ಯುಗಾದಿ ಹಬ್ಬ. So, ಅದು ಸಂಕ್ರಾಂತಿ ಅಂದ್ರೆ ಬೇರೆ ಯಾವ್ದು ಹಾಡೇ ರವಿಚಂದ್ರನ್ ಅವರೇ ನೆನಪು ಬರ್ತಾರೆ. ಹೌದು, ಅದೇ ಹಾಡೇನೆ ಹೌದು, ಅದು ಡಿಫ್ರೆಂಟ್ ಅಲ್ಲಿ ರೀಲ್ಸ್ ಪಡ್ಕೊಂಡು ಟ್ರೆಂಡ್ ನ ಕ್ರಿಯೇಟ್ ಮಾಡ್ತಿರುತ್ತೆ ಹೌದು ಪ್ರತಿ ವರ್ಷ. ಹೌದು ಹೌದು. ಸೊ ನೀವ್ ಯಾವ ರೀತಿ ಟ್ರೆಂಡ್ ನ ಕ್ರಿಯೇಟ್ ಮಾಡ್ತಾರೆ ಈ ಸಲ? ಸಂಕ್ರಾಂತಿ ಐ ಥಿಂಕ್ ಅದೇ ಈಗ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಸಂಕ್ರಾಂತಿ ಆದ್ಮೇಲೆ ಸುಮಾರಷ್ಟು ಚೇಂಜಸ್ ಆಗುತ್ತೆ. ಇಷ್ಟೊಂದು ಹೊಸ ಪಿಕ್ಚರ್ಗಳು ಸೆಟ್ ಇರುತ್ತೆ. ಸೊ ಹೋಪ್ಫುಲಿ ಈ ವರ್ಷ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಐ ಥಿಂಕ್ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅದು ನನ್ನ ವೈಫ್ ಬೈತಾ ಇರ್ತಾಳೆ, ನಿನಗೆ ಅದ್ರ ಸೆನ್ಸ್ ಇಲ್ಲ, ಏನೇನೋ ಹಾಕ್ತೀಯ, ಹಿಂಗೇನೋ ಹಾಕ್ತೀಯ. ಸೊ ಕೆಲಸ ಅವಳಿಗೆ ಕೊಟ್ಬಿಡ್ತೀನಿ ಮೊಬೈಲ್, ನೀನೇ ಹಾಕಮ್ಮ, ನೀನೇ ಪೋಸ್ಟ್ ಮಾಡ. ಸೊ ಆ ಸೆನ್ಸ್ ಒಂಚೂರು ಕಲ್ತ್ಕೋಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಹಾಕಿ ಏನ್ ಮಾಡ್ಬೇಕು, ಆ ಥರದ್ದೆಲ್ಲ ಒಂದ್ ಸ್ವಲ್ಪ ಐ ಥಿಂಕ್ ಆ ವಿಷಯದಲ್ಲಿ ಸ್ವಲ್ಪ ಹಿಂದುಳಿದೀನಿ. ಐ ಶುಡ್ ಸ್ವಲ್ಪ ಮುಂದೆ ಬಂದು ನನ್ನನ್ನು ನಾನೇ ಮಾರ್ಕೆಟ್ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಈ ವರ್ಷ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲು ಸಂಕ್ರಾಂತಿ ಹಬ್ಬದ ಹಾಡಂತೂ ಬರ್ಲೇ ಇಲ್ಲ ನಮ್ಗೆ. ಸರ್ ಅದ್ ಬೇಡ ಸರ್, ಆ ಹಾಡು ಹಾಡೋದು ಅದು ಬಹಳ ಕಷ್ಟ. ಅದು ಹಾಡೋದು ಅದು ಚೆನ್ನಾಗ್ ಕೇಳ್ಸಲ್ಲ. ಅದು ಬೇರೆ ಮೆಲಡಿನೇ ಅದೂನು, ಬಟ್ ಅದು ಹಾಡಿದ್ರೆ ಅಷ್ಟೇನ್ ಚೆನ್ನಾಗ್ ಕೇಳ್ಸಲ್ಲ ಅನ್ಸುತ್ತೆ. ಸಂಕ್ರಾಂತಿ ಬಂತು ರತು ರತು, ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು, ಎಳ್ಳು ಬೆಲ್ಲ ನೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮುತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ರಂಗುಗಳು, ಜುಮ್ 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 ಜುಮ್. ನೋಡಿ ಚೆನ್ನಾಗಿ ಹಾಡ್ತೀರಾ, ಆದ್ರೂ ಕೂಡ ಅದು ಹಾಡೋ ತನಕ ಅಷ್ಟೇ. ಅದು ಒಂದ್ಸಲ ಹಾಡಕ್ ಶುರು ಮಾಡಿದ್ರೆ ನೀವು ನಿಲ್ಸಪ್ಪ ಸಾಕು ಅನ್ನೋಷ್ಟು ಹಾಡುತ್ತೆ. ಯುಗಾದಿ ಹಬ್ಬದೊಂದು ಹಾಡು ಇವಾಗೆ ಮಾಡ್ಕೊಂಡ್ಬಿಡ್ಬೋದಲ್ಲ? ಯುಗಾದಿ ಹಬ್ಬದ ಅದೇ ರಿಷಿ ಸಿನಿಮಾ ಹಾಡು. ಹಾಡಿ. ಆಕ್ಚುಲಿ ಸರಿಗಮಪ ಆಡಿಷನ್ಗೆ ಶಿವಮೊಗ್ಗದಲ್ಲಿ ರಿಷಿ ಸಿನಿಮಾದೇ ಹಾಡು ಹಾಡಿದ್ದು, ಉದಿತ್ ನಾರಾಯಣ್ ಅವ್ರು ಹಾಡಿದಾಳೆ, ಅದರಿಂದನೇ ಸೆಲೆಕ್ಟ್ ಆಗಿದ್ದು. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಇಷ್ಟೇ ಪಲ್ಲವಿ, ಮತ್ತೆ ಕಂಟಿನ್ಯೂ ಫುಲ್ ಸಾಂಗ್ ಹೊಡೆದ್ರು ನಾವೇನ್ ಬೇಡ ಅನ್ನಲ್ಲ. ಸೊ ನಿಮ್ಮ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್, ನನ್ನ ಕರೆದಿವತ್ತು ಹೋಲ್ ಬಾಸ್ ಟಿವಿ ಹೋಲ್ ಕ್ರೂಗೆ ನಿಮಗೆ ಥ್ಯಾಂಕ್ ಯು. ನನ್ನನ್ನು ಇವತ್ತು ಕರೆದು ಇಲ್ಲಿ ಪಾಡ್ಕಾಸ್ಟ್ ಮಾಡಿದ್ದಕ್ಕೆ. ಎಷ್ಟು ಜನ ನೋಡ್ತಾರೋ ಏನೋ ಗೊತ್ತಿಲ್ಲ, ನೋಡಿದವ್ರಿಗೆ ಒಂದು ಚಿಕ್ಕ ಮಟ್ಟದಲ್ಲಾದ್ರೂ ನಾನು ಇನ್ಸ್ಪೈರ್ ಮಾಡಿದ್ರೆ ಐ ವಿಲ್ ಬಿ ಹ್ಯಾಪಿ ಅಬೌಟ್ ಇಟ್. ಅಂಡ್ always thankful ನಿಮಗೆ, lot of media friends who always supported me. Thank you. Okay. And thank you so much. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಬಂದ್ಬಿಟ್ಟು ರಾ ಟಾಕ್ಸ್ ವಿತ್ ಬಾಸ್ ಟಿವಿ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ಒಂದಷ್ಟು ಮಾಹಿತಿನ ಶೇರ್ ಮಾಡಿದ್ದಕ್ಕೆ. ಮುಂದಿನ ದಿನಗಳಲ್ಲಿ 2025ರಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ಲಿ. ನೀವು ಅನ್ಕೊಂಡಂಗೆನೆ ಸುದೀಪ್ ಅವರಿಗೆ, ಕಿಚ್ಚ, ಆಮೇಲೆ ಅದ್ರ ಜೊತೆಗೆ ಯಶ್ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಇಡೀ ಯಾರೆಲ್ಲ ಸ್ಟಾರ್ ಹೀರೋಸ್ ಇದಾರೆ ಅವ್ರಿಗೆಲ್ರಿಗೂ ಮ್ಯೂಸಿಕ್ ಕಂಪೋಸಿಷನ್ ಮಾಡಿ ಒಳ್ಳೇದಾಗ್ಲಿ, ಒಳ್ಳೆ ನೇಮ್ ಅಂಡ್ ಫೇಮ್ ಅಂಡ್ ಹಾಗೇನೆ ಒಳ್ಳೆ ದುಡ್ಡು ಸಹ ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಅದು ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.